ಗುರುಗಳಿಗೆ ಏನಂತ ಹೆಸರು ಗುರು ಅಂತ ಹೆಸರು. ಅವರು ಗುರುಗಳು. ಮತ್ತು ಶಿಷ್ಯರೇನಾಗ್ತಾರೆ? ಲಘುಗಳು. ಅವರು ಗುರು ಆದರೆ ಇವರಿಗೇನಂತ ಕರಿಬೇಕು ಹೇಳಿ? ಅದರ ಪ್ರತಿದ್ವಂದ್ವಿ ಶಬ್ದ ಅಲ್ವಾ? ಪಾಠ ಹೇಳಿದವರಿಗೆ ಗುರು ಅಂದ್ರಿ, ಕೇಳಿದವರಿಗೆ ಏನು ಅನ್ಲೇ ಇಲ್ಲಲ್ಲ ನೀವು. ಅವರು ಲಘು ತಾನೆ. ಕೇಳಿದವರು ಲಘು, ಹೇಳಿದವರು ಗುರು. ಹಾಗಾದರೆ ಲಘು ಅಂದರೆ ಶಿಷ್ಯರು. ಅವರನ್ನೇನು ಮಾಡಿದ್ರಿ? ಇವರು ಉತ್ತಮರನ್ನಾಗಿ, ಟಿಪ್ಪಣಿಕಾರರನ್ನಾಗಿ ಮಾಡಿದರು. ಯಚ್ಚಿಷ್ಯ ಶಿಷ್ಯ ಶಿಷ್ಯಾದ್ಯಾಹ ಟಿಪ್ಪಣ್ಯಾಚಾರ್ಯ ಸಂಹಿತಾಹ. ಲಘು ಅಂದರೆ ಬರೇ ಸಣ್ಣವರಲ್ಲ, ಲಘು ಅಂದರೆ ಶಿಷ್ಯರು ಅಂತೇ ಅರ್ಥ. ಗುರು ಎಂಬ ಶಬ್ದದ ಪ್ರತಿದ್ವಂದ್ವಿ ಶಬ್ದ. ಗುರು ಶಿಷ್ಯ, ಗುರು ಲಘು. ಹಾಗಾಗಿ ಆ ರೀತಿಯಲ್ಲಿ ಅದಕ್ಕೋಸ್ಕರನೇ ಶ್ರೀ ಗುರುಭ್ಯೋ ನಮಃ ಅಂತ ಹೇಳೋದು. ಯಾಕೆ ಅಂದರೆ ನಮಃ ಅಂದರೆ ನಮಸ್ಕಾರ. ನಮಸ್ಕಾರ ಅಂದ್ರೇನು? ನ ಮ ಅಂತ. ನ ಅಂದರೆ ನಗಣ. ನಗಣದಲ್ಲಿ ಛಂದಶಾಸ್ತ್ರದಲ್ಲಿ ಪ್ರಕಾರ 3 ಲಘು 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 ಸೇರಿದರೆ ನಗಣ. ಗುರು 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 ಸೇರಿದರೆ ಮಗಣ. ನಾನು ಲಘು, ನೀವು ಗುರು ಅಂತ ತೋರಿಸುವುದಕ್ಕೆ ಗುರುಭ್ಯೋ ನಮಃ ಅಂತ ಹೇಳಿ. ಏನೋ ಒಳ್ಳೆ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲ ಇದೆ, ಯಾಕೆ ನನ್ನ ಹತ್ರ ಬಂದಿ? ಜ್ಞಾನ ಭಕ್ತಿ ವೈರಾಗ್ಯ 3ರಿಂದಲೂ ನಾನು ಲಘು, ನೀವು ಗುರುನೇ. ನೀವು ದೊಡ್ಡವರೇ, ನಾನು ಚಿಕ್ಕನೇ. ಅದಕ್ಕಾಗಿ ನಗಣ. ಲಘು ಲಘು ಲಘು. ಮಗಣ ಗುರು ಗುರು ಗುರು. ನೀವು ದೊಡ್ಡವರೇ, ನಾವು ಚಿಕ್ಕವರೇ. ಇದು ದೇವರ ಹತ್ರ ಹೋದರೂ ಸರಿ, ಗುರುಗಳ ಹತ್ರ ಹೋದರೂ ಸರಿ. ದೇವರ ಹತ್ರ ಹೋದಾಗ ಅನಂತ ಗುಣ ಪರಿಪೂರ್ಣ ಅಂತ ತಿಳಿದುಕೊಳ್ಳೋದು. ಅಲ್ಲಿ ಭಕ್ತಿ ಸೇರಿಸಬಾರ್ದು. ಮತ್ತೆ ನೀನು ಭಕ್ತಿಯಿಂದ ಬಹಳ ಉತ್ತಮ ಅಂತ. ದೇವರಿಗೆ ಯಾರ ಮೇಲೂ ಭಕ್ತಿ ಇಲ್ಲ, ಅವನೇ ಸ್ವತಂತ್ರ. ಗುರುಗಳ ಬಗ್ಗೆ ಹೇಳುವಾಗ ಜ್ಞಾನ ಭಕ್ತಿ ವೈರಾಗ್ಯ. ಹಾಗಾಗಿ ಆ ಭಗವಂತ ಅಂತಹ ಅದ್ಭುತವಾದ ಯಚ್ಚಿಷ್ಯ ಶಿಷ್ಯ ಶಿಷ್ಯಾದ್ಯಾಹ ಟಿಪ್ಪಣ್ಯಾಚಾರ್ಯ ಸಂಹಿತಾಹ ಅಂತ ಎಲ್ಲ ತಮ್ಮ ಶಿಷ್ಯ ಪ್ರಶಿಷ್ಯರನ್ನು ಮಹಾಮಹಾ ಟಿಪ್ಪಣಿಕಾರರು